ಮಾನ್ಯ ಸಭಾಪತಿಗಳೇ, ಬಲ್ಕಿಶ್ ಬಾಣು, ಮಾನ್ಯ ಸಭಾಪತಿಗಳೇ, ಒಂದೇ ಬಲ್ಕಿಶ್ ಬಾಣು. ಧನ್ಯವಾದಗಳು ಸಭಾಪತಿರೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1506 ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಗೆ. ಸರಿಯಾದ ಟೈಮ್ಗೆ ಇರ್ಬೇಕು ಅಂದೆ. ಅಬ್ಸೆಂಟ್ ಇದ್ರೆ ಅಬ್ಸೆಂಟ್ ಕೇಳಂಗಿಲ್ಲ. ಮಾನ್ಯ ಸಭಾಪತಿಗಳ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಯವರೇ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಶುರುವಾಗಿದ್ದು 2012ರಲ್ಲಿ ಸಭಾಪತಿಯವರೇ. ಮಾನ್ಯ ಗೌರವಾನ್ವಿತ ಸಚಿವರಿಗೆ ಇಲಾಖೆಯವರು ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ, ಯಾವ ರೀತಿ ತಪ್ಪು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಅಂದರೆ ನಮಗೆ ಬೆಚ್ಚಿ ಬೀಳುವಂಥ ಸಂಗತಿಯನ್ನು ಉಂಟಾಗಿರ್ತಕ್ಕಂಥದ್ದು. ಮೂಲತಃ ನಾನು ಭದ್ರಾವತಿ ಒಳ್ಳೆಯ ಸಭಾಪತಿಯವರೇ. ಈ ಪ್ರಶ್ನೆ ಬರುತ್ತೆ ಅಂತ ಹಿಂದಿನ ವಾರ ಇಡೀ ತಾಲೂಕಿನ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಹೋಗಿ ನಾನು ಪರೀಕ್ಷಣೆ ಮಾಡಿದ್ದೀನಿ. ಸನ್ಮಾನ್ಯ ಸಭಾಪತಿಯೇ, ಇದಕ್ಕೆ ತೆಗಲುವ ವೆಚ್ಚ 23 ಕೋಟಿ ಅಂತಲೂ ಕೂಡ ಹೇಳಿದ್ದಾರೆ. ಈಗಾಗಲೇ ಪಾವತಿನೂ ಕೂಡ 16 ಕೋಟಿ ಮಾಡಿದ್ದಾರೆ. ಮಾನ್ಯ ಸಚಿವರಲ್ಲಿ ತಮ್ಮ ಮೂಲಕ ಕೇಳ್ಕೊಳ್ಳೋದಂದರೆ ಒಂದು 50 ಲಕ್ಷದ ಕೆಲಸನೂ ಕೂಡ ಆಗಿಲ್ಲ. ಅಲ್ಲಿ ಮನೆ ಕನೆಕ್ಷನ್ದು 10,000 ಮನೆ ಕನೆಕ್ಷನಲ್ಲಿ 500 ಕನೆಕ್ಷನು ಕೊಟ್ಟಿಲ್ಲ. ಈಗಾಗಲೇ ಅವನು 16 ಕೋಟಿ ದುಡ್ಡನ್ನು ತೊಗೊಂಡು ಫ್ರಾಡ್ ಬಿಲ್ಲನ್ನು ಮಾಡಿ ಅಲ್ಲಿಂದ ಪರಾರಿ ಆಗಿದ್ದಾನೆ. ಯಾವ ಕಾಂಟ್ರಾಕ್ಟರ್ ಅಂತಲೂ ಗೊತ್ತಿಲ್ಲ. ಹೆಸರು ಕೊಟ್ಟಿದ್ದಾರೆ ಇಲ್ಲಿ. ಅವನ ಹೆಸರು ಅಭಿರಾಮ್ ಇನ್ಫ್ರಾ ಪ್ರಾಜೆಕ್ಟ್ ಅಂತ. ನಾವೆಲ್ಲರೂ ಕೂಡ ಎಲ್ಲ MLCಸ್ಗಳು ಕೂಡ ಒಂದು ಶಿವಮೊಗ್ಗದಲ್ಲಿ ಒಂದು ಮೀಟಿಂಗು ಕೂಡ ಮಾಡಿದ್ವಿ. ಮಾನ್ಯ ಸಭಾಪತಿಯ ಮೂಲಕ ಸಚಿವರಿಗೆ ಕೇಳ್ಕೊಳ್ತೀನಿ, ಇಲ್ಲಿ ಎಲ್ಲ ರೀತಿಯ ಗೋಲ್ಮಾಲ್ಗಳು ನಡೆದಿದೆ. ತಾವು ಸೂಕ್ತವಾಗಿ ತನಿಖೆ ಮಾಡಬೇಕು. ಸಾರ್ವಜನಿಕರಿಗೆ ಬಹಳ ದೊಡ್ಡ ಕೆಲಸ ಇದು. ಸರ್ಕಾರ ಈ ತರಹದ UGD ಕಾರ್ಯಕ್ರಮ ಯಾಕೆ ತೊಗೊಂಡಿದೆ? ಆರೋಗ್ಯಕರವಾಗಿರಲಿ, ಜನರು ಆರೋಗ್ಯವಾಗಿರಲಿ. ಸಣ್ಣ ಸಣ್ಣ ಮಕ್ಕಳೆಲ್ಲ ನಮ್ಮದು ಇಂಡಸ್ಟ್ರಿಯಲ್ ಸಿಟಿ ಮಾನ್ಯ ಸಭಾಪತಿಯವರೇ. ಶಿವಮೊಗ್ಗ ಮತ್ತು ಭದ್ರಾವತಿ ಕೈಗಾರಿಕಾ ಪ್ರದೇಶ. ಅದರಲ್ಲಿ UGD ನಮ್ಮಲ್ಲಿ ಒಂದು 10% ಆಗಿಲ್ಲ. ಇಷ್ಟೆಲ್ಲ ಪೇಮೆಂಟ್ ತೊಗೊಂಡಿದ್ದಾರೆ. ಬಹಳ ನಾಚಿಕೆ ಆಗುವಂಥ ಪ್ರಸಂಗ ಆಗಿದೆ. ಇದು 2012ರಲ್ಲಿ ಶುರು ಮಾಡಿರ್ತಕ್ಕಂಥ ಕಾರ್ಯಕ್ರಮ. ತಮ್ಮ ಮೂಲಕ ಕೇಳ್ಕೊತೀನಿ. ಮತ್ತು ಮುಂದೆ ನಾನು ಇದಕ್ಕೆ ಈಗ ಬಂದಿರತಕ್ಕಂಥ ವಿಷಯಗಳನ್ನು ನಾನು ಸಭೆಗೆ ಮಂಡಿಸಿದ್ದೀನಿ. ಮತ್ತೆ ಒಂದು ಪ್ರಶ್ನೆ ಹಾಕ್ತೀನಿ. ಸನ್ಮಾನ್ಯ ಸಚಿವರು ಉತ್ತರ ಕೊಡಬೇಕಂತ ಕೇಳ್ಕೊಳ್ತೀನಿ. ಸನ್ಮಾನ್ಯ ಸಭಾಪತಿಗಳೇ, ಇದು ವರ್ಲ್ಡ್ ಬ್ಯಾಂಕ್ ಯೋಜನೆ ಅಡಿಯಲ್ಲಿ 32 ನಗರ ಪಟ್ಟಣಗಳನ್ನ ಆಯ್ಕೆ ಮಾಡಿ ಭದ್ರಾವತಿ ಸಹ ಅದನ್ನು ಸೇರಿಸಿದ್ವಿ ಸಭಾಧ್ಯಕ್ಷರೇ. ಮಿಸಸ್ ಅಭಿರಾಮ್ ಇನ್ಫ್ರಾ ಪ್ರಾಜೆಕ್ಟ್ ಅಂತ 2012ರಲ್ಲಿ ಸ್ಟಾರ್ಟ್ ಮಾಡಿರುವಂಥ ಪ್ರಾಜೆಕ್ಟ್ ಸಭಾಧ್ಯಕ್ಷರೇ. ಇದು ಸಭಾಪತಿಗಳೇ, ಈ ಗುತ್ತಿಗೆ ಇವರು ಸರಿಯಾಗಿ ಮಾಡಿಲ್ಲ ಅಂಥೇಳಿ 2018ರಲ್ಲಿ ಇದನ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ ಸಭಾಪತಿಗಳೇ. ಅದಾದಮೇಲೆ ಈಗ ಹೊಸದಾಗಿ DPR ಮಾಡ್ತಾ ಇದ್ದೀವಿ ಸಭಾಪತಿಗಳೇ. ಈಗ ಇನ್ನೊಂದಷ್ಟು ಈಗ ನನಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಬಿಡುಗಡೆಯಾದ ಮೊತ್ತ ಅದರಲ್ಲಿ 23.3 ಕೋಟಿ ಸಭಾಪತಿಗಳೇ. ಅದರಲ್ಲಿ 16 ಕೋಟಿ ನಾವು ಖರ್ಚು ಮಾಡಿದ್ದೀವಿ ಸಭಾಪತಿಗಳೇ. ಅದ್ರ ಜೊತೆ ಈಗಾಗಲೇ ಕೆಲಸಗಳನ್ನು ಮಾಡಿರೋದು ಇದು ಪರ್ಸೆಂಟೇಜ್ ಇದರಲ್ಲಿ ನೋಡಿದ್ರೆ ಸಭಾಪತಿಗಳೇ, ಮ್ಯಾನ್ಯುವಲ್ಗಳು 1510 ಮಾಡಬೇಕಾಯಿತು, 1448 ಮ್ಯಾನ್ಯುವಲ್ಗಳು ಮಾಡಿದ್ದಾರೆ ಸಭಾಪತಿಗಳೇ. ಮನೆ ಸಂಪರ್ಕ ಜೋಡಣೆ 10,000 ಇತ್ತು, ಅದರಲ್ಲಿ 6,580 ಮಾಡಿದ್ದಾರೆ ಸಭಾಪತಿಗಳೇ. ತೇವಬಾವಿ ಸಂಖ್ಯೆ ವೆಟ್ ವೆಲ್ಸ್ 3 ಮಾಡಬೇಕಾಯ್ತು ಸಭಾಧ್ಯಕ್ಷರೇ, ಅದರಲ್ಲಿ 2 ಮಾಡಿದ್ದಾರೆ ಸಭಾಪತಿಗಳೇ. ಅದರಿಂದ ಈ ಒಳಚರಂಡಿ ಈಗ ಏನು ಮಾಡಿದ್ವು ಅದನ್ನೆಲ್ಲ ನಾವು ಎಷ್ಟು ಕೆಲಸ ಆಗಿದೆಯೋ 16 ಕೋಟಿ ರೂಪಾಯಿ ಕೆಲಸಗಳನ್ನು ಮಾಡಿ ಅದನ್ನು ನಗರಸಭೆಗೆ ನಾವು ಕೊಟ್ಬಿಟ್ಟಿದ್ದೀವಿ ಸಭಾಪತಿಗಳೇ. ಅವರಿಗೆ ಕೊಟ್ಟಿದ್ದೀವಿ. ಈಗ ಅವನ್ನೆಲ್ಲನೂ ನಗರಸಭೆನೇ ಅದನ್ನು ನಿರ್ವಹಣೆ ಮಾಡ್ತಾ ಇದೆ ಸಭಾಪತಿಗಳೇ. ಮತ್ತು ಇನ್ನೂ ಅದಾದಮೇಲೆ ಅಮೃತ್ 1ನಲ್ಲಿ 16/6/2016ರಲ್ಲಿ 40 ಕೋಟಿ ರೂಪಾಯಿ ಅಂದಾಜು ಪಟ್ಟಿಗೆ SHPC ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿರ್ತಾರೆ ಸಭಾಪತಿಗಳೇ. ಆ ಯೋಜನೆಯಲ್ಲಿ ಇಡೀ ಕೆಲಸಗಳನ್ನೆಲ್ಲ 42 ಕೋಟಿ ಸಹ ಖರ್ಚು ಮಾಡಿ ಅದನ್ನು ನಗರಸಭೆಗೆ ಕೊಟ್ಟಿದ್ದೀವಿ ಸಭಾಪತಿಗಳೇ. ಇದಾದ ನಂತರ ಈಗ ಇನ್ನೊಂದಷ್ಟು ಕೆಲಸಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಸದಸ್ಯರು. ಅದರಿಂದ ಈಗ ಭದ್ರಾವತಿ KMRP ಯೋಜನೆ ಅಡಿಯಲ್ಲಿ ನಿರ್ಮಿಸಿರುವ ಒಳಚರಂಡಿ ಹಾಲಿ ಸ್ಥಿತಿ ಅದನ್ನು ಕಂಡೀಷನಲ್ ಅಸೆಸ್ಮೆಂಟ್ ಮಾಡಿ ಸಭಾಪತಿಗಳೇ ಯಾವ್ಯಾವ್ದು ಬಿಟ್ಟೋಗಿದೆ ಅವೆಲ್ಲನೂ ವಾಪಸ್ ಪುನರ್ನಿರ್ಮಾಣ ಮಾಡಲಿಕ್ಕೆ DPR ಮಾಡೋಕ್ಕೆ ಹೇಳಿದ್ದೀನಿ ಸಭಾಪತಿಗಳೇ. DPR ಮಾಡಿ ಅದಾದಮೇಲೆ ಹಣದ ಲಭ್ಯತೆಯನ್ನು ನೋಡಿಕೊಂಡು ಸರ್ವೆ ಮಾಡ್ತಾ ಇದ್ದೀವಿ ಸಭಾಪತಿಗಳೇ. ಹಣದ ಲಭ್ಯತೆ ನೋಡಿಕೊಂಡು ಆ ಕೆಲಸಗಳನ್ನು ಸಹ ಮಾಡ್ತೀವಿ ಸಭಾಪತಿ. ಮಾನ್ಯ ಸಭಾಪತಿಯವರೇ, ಸಚಿವರು ಉತ್ತರ ಹೇಳ್ತಾ ಇರೋದನ್ನು ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಅವರು ಉತ್ತರ ಕೊಟ್ಟಿರ್ತಕ್ಕಂಥ ಇದರಲ್ಲಿ ಈಗಾಗಲೇ ಹೇಳಿ ತಾವು ತಮ್ಮ ಇಲಾಖೆಯಿಂದ ಮಾಡಿ ಈಗ ಆಲ್ರೆಡಿ ಮುನ್ಸಿಪಲ್ಲಿಗೆ ಹ್ಯಾಂಡ್ ಓವರ್ ಮಾಡಿದ್ದೀರಾ ಅಂತಲೂ ಕೂಡ ಹೇಳ್ತಾರೆ. ಆ ಮುನ್ಸಿಪಲ್
ಚೀಫ್ ಆಫೀಸರಿಗೂ ಕರೆದು ನಾವು ಆ ಸಭೆಯಲ್ಲಿ ಕೇಳಿದಾಗ ಎಷ್ಟು ಉಡಾಫೆ ಮಾತಾಡ್ತಾರೆ ಅಂದರೆ ನನಗೂ ಆ UGDಗೆ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಕೊಂಡು ಮಾತಾಡ್ತಾರೆ. ನಾವು ಯಾವುದೇ ತರಹದ ಕೆಲಸವನ್ನು ತಗೊಳ್ಳಲ್ಲ, ನಮ್ಗೆ ಯಾವುದು ಕೆಲಸ ಇನ್ಕಂಪ್ಲೀಟ್ ಕೆಲಸ ಆಗಿ ನಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಮುನ್ಸಿಪಲಿಂದಾನೇ ಹೇಳ್ತಾ ಇದ್ದಾರೆ ಈ ಕೆಲಸ ಆಗಲಿಲ್ಲ ಅಂತ ಹೇಳಿ. ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಒಂದು ಮನವಿ ಏನಂತಂದರೆ, ಅವ್ರು ಯಾವುದು ಈ ಅಭಿರಾಮ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಇವ್ರಿಗೆ ಬ್ಲ್ಯಾಕ್ ಲಿಸ್ಟಲ್ಲಿ ಸೇರಿಸ್ಬೇಕು. ಈಗ ಇರ್ತಕ್ಕಂಥ 36 ಕೋಟಿ 25 ಕೋಟಿಯ ಈ ಯೋಜನೆಯಲ್ಲಿ ನಾನು ಹೇಳಿದೆ ಆಗಲೇ 50 ಲಕ್ಷದ ಕೆಲಸ ಮಾತ್ರ ಆಗಿದೆ. ಎಲ್ಲೂ ಮ್ಯಾನ್ ಹೋಲ್ ಆಗಲಿಲ್ಲ, ಎಲ್ಲೂ ಆಗದೆ ಹಂಗಂಗೆ ಬಿಟ್ಟಿದ್ದಾರೆ. ಸೊ ಇಡೀ ನಮ್ಮದು ಕಾಂಪ್ಯಾಕ್ಟ್ ಸಿಟಿ ಸರ್ ನಮ್ಮದು, ಎಲ್ಲೂ ಕೂಡ ಆಗಿಲ್ಲ. ಮಾನ್ಯ ಸಚಿವರಿಗೆ ಈ ಸಭೆ ಮೂಲಕ ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ, ಇದನ್ನು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿರಿ, ಅವ್ರಿಗೆ ಬ್ಲ್ಯಾಕ್ ಲಿಸ್ಟಲ್ಲಿ ಸೇರಿಸಿ. ನೀವು ನಿಮ್ಮ ಮೂಲಕ ಮಾಡ್ತಿರೋ, ನಗರಸಭೆಯಲ್ಲಿ ಮಾಡ್ತಿರೋ ಭದ್ರಾವತಿ ಜನರಿಗೆ ಒಂದು ಸೂಕ್ತವಾದ UGDಯನ್ನು ಮಾಡಿ ಒಂದು ಒಳ್ಳೆಯ ಆರೋಗ್ಯಕರವಾದ ಪರಿಸರವನ್ನು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ ನಮ್ಮ ಇಲಾಖೆಯಿಂದ ಕೆಲಸ ನಾವು ಮಾಡಿ ಎಷ್ಟಾಗಿದೆಯೋ ಅಷ್ಟು ಕೆಲಸಗಳನ್ನು ಒಂದಕ್ಕೆ 40 ಕೋಟಿ ಖರ್ಚು ಮಾಡಿದ್ದೀವಿ. ಇನ್ನೊಂದರಲ್ಲಿ 16 ಕೋಟಿ, ಹೆಚ್ಚು ಕಮ್ಮಿ 56 ಕೋಟಿ ರೂಪಾಯಿಗಳು ಖರ್ಚು ಮಾಡಿ ಆ ಎಲ್ಲ ಒಳಚರಂಡಿ ಮಂಡಳಿ ವ್ಯವಸ್ಥೆಯನ್ನು ನಾವು ನಗರಸಭೆಗೆ ಕೊಟ್ಬಿಟ್ಟಿದ್ವಿ ಸಭಾಪತಿಗಳು. ಅವರೇ ಮೇಂಟೈನ್ ಮಾಡಬೇಕು ಸಭಾಪತಿಗಳೇ. KUDFC ಆಗಲಿ, ನಮ್ಮ ವಾಟರ್ ಬೋರ್ಡ್ ಆಗಲಿ, ನಮ್ಮದು ಕನ್ಸ್ಟ್ರಕ್ಷನ್ ಮಾಡೋದಷ್ಟೇ ಸಭಾಪತಿಗಳೇ. ನಾವು ಅದನ್ನು ಮೇಂಟೈನ್ ಮಾಡೋಕ್ಕೆ ಹೋಗಲ್ಲ ಸಭಾಪತಿಗಳೇ. ಸ್ಥಳೀಯ ಸಂಸ್ಥೆಗಳಿಗೆ ಕೊಡಬೇಕು ಸಭಾಪತಿಗಳೇ. ಕಟ್ಟೋದು ಮತ್ತು ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋದು ಅಷ್ಟೇ ನಮ್ಮದು ಕೆಲಸ ಸಭಾಪತಿಗಳೇ. ಅದರಿಂದ ಈಗ ಮಾನ್ಯ ಸದಸ್ಯರು ಹೇಳಿರೋ ಪ್ರಕಾರ ನಾನು ಥರ್ಡ್ ಪಾರ್ಟಿ ಏನೋ ಅದನ್ನು ಎನ್ಕ್ವೈರಿ ಮಾಡಿಸಿ ಸಭಾಪತಿಗಳೇ, ಏಜೆನ್ಸಿ ಮುಖಾಂತರ ಎನ್ಕ್ವೈರಿ ಮಾಡಿಸಿ ತಪ್ಪುಗಳು ಇದ್ದ ಪಕ್ಷದಲ್ಲಿ ಅವನು ಯಾರು ಇದ್ದಾನೆ ಕಂಪ್ನಿಯವನು ಅವನಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡೋದಾ ಅಥವಾ ಅವನಿಗೆ ಫೈನ್ ಹಾಕೋದ ಅದನ್ನು ಮಾಡಿ ಉಳಿದ ಕೆಲಸಗಳಿಗೂ ಈಗ ಸರ್ವೆ ಮಾಡಿ ಮಾಡುವಂಥ ಕೆಲಸ ಮಾಡ್ತೀನಿ ಸಭಾಪತಿ. ಸರಿ, ನಾಯಕ ನಿಮ್ಮ